ನಗರದಲ್ಲಿ ಗ್ಯಾಸ್ ಅಭಾವದಿಂದ ಹೋಟೆಲ್ಗಳು ಕ್ಲೋಸ್ ಆಗ್ತಿರೋ ವಿಚಾರ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಗ್ಯಾಸ್ ಬೆಲೆ ಏರಿಕೆ ಮಾತ್ರ ಅಲ್ಲ, ಗ್ಯಾಸೇ ಸಿಗ್ತಾ ಇಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಎಂಪಿಗಳು ಯಾರು ಮಾತನಾಡ್ತಾ ಇಲ್ಲ. ಇವತ್ತು ಗ್ಯಾಸ್ ಒದಗಿಸಿಕೊಡ್ಬೇಕು, ಹಳ್ಳಿಗಳಲ್ಲಿ ಗ್ಯಾಸ್ ಬದಲು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಳ್ಳಿ ಅಂತ ಹೇಳಬೇಕು. ಹೋಟೆಲ್ ಅವರಿಗೂ ಕೂಡ ಸೌದೆ ಒಲೆ ಅವಕಾಶವನ್ನ ಕೊಡಬೇಕು. ಸೌದೆಯಲ್ಲಿ ಅಡುಗೆ ಮಾಡಬಾರದು ಅಂತ ಸೌದೆ ಮುಕ್ತ ಅಂತ ತೀರ್ಮಾನ ಮಾಡಿದ್ರು ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಜನ ಪರದಾಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಹೇಳಿದ್ರು. ಈಗ ರಾಜ್ಯ ಸರ್ಕಾರ ಏನು ಮಾಡೋಕೆ ಆಗಲ್ಲ. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ನಮ್ಮ ಇಂಟರ್ನ್ಯಾಷನಲ್ ಪಾಲಿಸಿ ಏನಿದೆ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ. ಬೇರೆ ಬೇರೆ ವಿಚಾರಕ್ಕೆ ಎಂಪಿಗಳು ಮಾತನಾಡ್ತಿದ್ದಾರೆ ಅಲ್ವಾ ಅಂತ ಹೇಳಿದ್ರು. ಅವರು ಮೊದಲು ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡುವ ಕೆಲಸವನ್ನ ಮಾಡಬೇಕು. ಕೇಂದ್ರ ಸರ್ಕಾರದ ಧೋರಣೆಯನ್ನ ನಾವು ಖಂಡಿಸ್ತೇವೆ. ನಾಗರಿಕರಿಗೆ, ಜನರಿಗೆ ಮೊದಲು ಊಟಕ್ಕೆ ಅನುಕೂಲವಾಗಬೇಕು ಮತ್ತು ಮುಂದಕ್ಕೆ ಯಾವ ಸ್ಥಿತಿ ಬರುತ್ತೋ ಗೊತ್ತಿಲ್ಲ. ಗ್ಯಾಸ್ ತೆಗೆದುಕೊಂಡು ಹೋಗುತ್ತಿದ್ದಂತ ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಈ ವಿಚಾರದ ಬಗ್ಗೆ ದೀರ್ಘವಾಗಿ ಚರ್ಚೆಯನ್ನ ಮಾಡ್ತೇವೆ. ಎಲ್ಲ ಜನರಿಗೆ, ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದು ಎಂಪಿಗಳು, ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಯಾರು ಮಾತಾಡ್ತಾರೆ. ಇವತ್ತು ಅವ್ರಿಗೆಲ್ಲ ಒದಗಿಸ್ಕೊಡ್ಬೇಕು. ಇಲ್ಲ ಗ್ಯಾಸು ಹಳ್ಳಿಗಳಿಂದ ಏನು ನಮ್ಮ ರೈತರಿಗೆ ಗ್ಯಾಸ್ಗೆ ಆಲ್ಟರ್ನೇಟಿವ್ ಬೇಕಾದ್ರೆ ಸೌದೆಗಳಿಗೆ ಮಾಡ್ಕೊಂಡು ಓಟ್ಗಳಿಗೆ ಪರ್ಮಿಷನ್ ಕೊಡಬೇಕು. ಸೌದೆಗಳಿಗೆ ಇವರು ಸೌದೆ ಮಾಡಬಾರ್ದು ಅಂತೇಳಿ ಸೌದೆ ಮುಕ್ತ ಅಂತೇಳಿ ಇದೇ ತೀರ್ಮಾನ ಮಾಡಿದ್ರು. ಈ ಹೊತ್ತಿಗೆ ನನಗೆ ಯಾವ ಕಾರಣಕ್ಕೂ ಗ್ಯಾಸು ಮಾಡೋಣ, ಪೆಟ್ರೋಲ್ ಡೀಸೆಲ್ ಬೆಲೆನ ಜಾಸ್ತಿ ಆಗ್ತಾಯಿದೆ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾಯಿದೆ. ಜನ ಪರದಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರನೇ ರೆಸ್ಪಾನ್ಸಿಬಲ್. ನಾವು ಸ್ಟೇಟ್ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವತ್ತರೂ ಕೂಡ ನಮ್ಮ ನ್ಯಾಷನಲ್ ಪಾಲಿಸಿ ಏನಿದೆ, ಇಂಟರ್ನ್ಯಾಷನಲ್ ಪಾಲಿಸಿ ಏನಿದೆ, ಅದನ್ನೆಲ್ಲ ಕೂಡ ಇವತ್ತು ಕೂಡ ಅವರೇನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ವಿಚಾರಕ್ಕೆ ಎಂಪಿಗಳು ಮಾತಾಡ್ತಾ ಇದ್ದಾರಲ್ಲ, ದಯವಿಟ್ಟು ಮೊದಲು ಪಾರ್ಲಿಮೆಂಟಲ್ಲಿ ಮಾತಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದನ್ನು ನಾವು ಖಂಡಿಸ್ತೇವೆ. ಫಸ್ಟು ನಾಗರಿಕರಿಗೆ, ಜನರಿಗೆ ಊಟಕ್ಕೆ ಎಲ್ಲ ಅನುಕೂಲ ಆಗಬೇಕು. ಮುಂದಕ್ಕೆ ಯಾವ ಸ್ಥಿತಿ ಬರ್ತದೋ, ಈಗಾಗಲೇ ಸುಮಾರು ಗ್ಯಾಸಲ್ಲಿ ಓಡಾಡ್ತಾ ಇರುವಂಥ ವೆಹಿಕಲ್ಗಳು ಕೂಡ ಈಗಾಗಲೇ ನಿಲ್ಲಿಸಿದ್ದಾರೆ, ಗ್ಯಾಸ್ ವೆಹಿಕಲ್ ಕೂಡ ನಿಲ್ಲಿಸಿದ್ದಾರೆ. ಇವೆಲ್ಲ ಸಮಸ್ಯೆ ಆಗ್ತಾಯಿದೆ. ಸೊ ಅದಕ್ಕೆ ಸದ್ಯದಲ್ಲೇ ನಾವು ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಲ್ಲಿ ಈ ವಿಚಾರನ ದೀರ್ಘವಾಗಿ ಸರ್, ಸಿಎಲ್ಪಿ ಸಭೆಯಲ್ಲಿ ಅನುದಾನವನ್ನು ಜಾಸ್ತಿ ಕೊಡಬೇಕು ಅಂತ ಹೇಳಿ ಶಾಸಕರು ಒತ್ತಾಯ ಮಾಡಿದ್ರು.